ಮಳೆಗಾಲ ಬಂದಿದೆ ಆದರೂ ಕೂಡ ಜಿಬಿಎ ಎಚ್ಚೆತ್ತುಕೊಂಡಿಲ್ಲ. ರಸ್ತೆ ತುಂಬಾ ಗುಂಡಿಗಳದೇ ದರ್ಬಾರ್. ರಿನಿಯಸ್ ಸ್ಟ್ರೀಟ್ನಲ್ಲಂತೂ ವಾಹನ ಸವಾರರು ಪರದಾಟ. ವಾಹನ ಸವಾರರ ಜೀವದ ಜೊತೆ ಜಿಬಿಎ ಚೆಲ್ಲಾಡ್ತಾ ಇದೆ. ಸ್ವಲ್ಪ ಯಾಮಾರಿದ್ರೂ ಪ್ರಾಣ ಹೋಗೋದೇ ಪಕ್ಕ. ಜಿಬಿಎ ಅಧಿಕಾರಿಗಳ ಈ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಿನಿಯಸ್ ಸ್ಟ್ರೀಟ್ನ ಚಿತ್ರಣ ಇದು. ಹದಗೆಟ್ಟು ಹೋಗಿದೆ ರಸ್ತೆ, ಗುಂಡಿ ಬಿದ್ದಿದೆ. ಮಳೆಗಾಲ ಬೇರೆ, ನೀರು ತುಂಬಿದ್ರೆ ಬೈಕ್ ಸವಾರರಂತೂ ಗತಿ ಅಧೋಗತಿ. ಇಷ್ಟಾಗಿಯೂ ಕೂಡ ಜಿಬಿಎ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಿಲ್ಲ, ಅದರ ರಿಪೇರಿ ಮಾಡೋ ಕೆಲಸಕ್ಕೆ ಮುಂದಾಗಿಲ್ಲ. ಏನು ಪ್ರಯೋಜನ ಇಲ್ಲ ಅನಿಸುತ್ತೆ. ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಳಲ್ಲ, ಗೌರ್ಮೆಂಟ್ ಎಸ್ಪೆಷಲಿ. ಅವರು ಕುರ್ಚಿ ಚೇಂಜ್ ಮಾಡೋಕ್ಕೆ ಟೈಮ್ ಸಾಕಾಗುತ್ತೆ. ಬೇರೆಯವ್ರ ಜನರ ಬಗ್ಗೆ ಅವೆಲ್ಲ ನೋಡೋಕೆ ಅವ್ರಿಗೆ ಟೈಮೇ ಇಲ್ಲ ಪಾಪ. ಇನ್ನೂ ಖಾತೆ ಹಂಚಿಕೆ ಹಾಕಿಲ್ಲ, ಬೇರೆ ಕಡೆ ಗಮನ ಹೇಗೆ ಕೊಡ್ತಾರೆ ಹೇಳಿ. ಅಷ್ಟೇ, ನಾವೇನು ಮಾಡೋಕ್ಕಾಗಲ್ಲ. ಸಾಯೋರು ಸಾಯಬೇಕು. ಅಷ್ಟೇ. ಈ ರೋಡು ಅಷ್ಟೇ, ಇವಾಗ ಕಾಂಕ್ರೀಟ್ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಇರೋ ಕಾಂಕ್ರೀಟ್ನ ಇದು ಮಾಡಿದ್ದಾರೆ. ಸೊ ತೆಗ್ದಾಕಿರೋದ್ರಿಂದ ಇಮಿಡಿಯೇಟಾಗಿ ಆಕ್ಷನ್ ತೊಗೋಬೇಕು. ಆ್ಯಕ್ಚುಲಿ ಇದು ಆಲ್ರೆಡಿ ಕಿತ್ತಾಕ್ಬಿಟ್ಟು ಆಲ್ಮೋಸ್ಟ್ ಮೋರ್ ದೆನ್ 2 ವೀಕ್ಸ್ ಆಯಿತು. ಈ ಒಂದು ಯಾರೂ ಇದು ಮಾಡ್ತಿಲ್ಲ, ಸ್ಕೂಟಿಗಳಿಗೆ ಮತ್ತು ಕಾರ್ಗಳಿಗೆ ಆಗಲಿ. ಆ್ಯಕ್ಚುಲಿ ಇದು ಪ್ರಾಬ್ಲಮ್ ಇದು. ಅಂದರೆ ನಮಗೆ ಗ್ರಿಪ್ ಸಿಗಲ್ಲ, ರೋಡ್ ಗ್ರಿಪ್ ಎಲ್ಲ ಏನೂ ಇರೋಲ್ಲ. ಪ್ಲಸ್ ಮಳೆ ಬರ್ತಾ ಇರೋದ ಕಾರಣ ಇದೆಲ್ಲ ಹೋಗ್ತಾ ಇದೆ. ಪ್ಲಸ್ ಈ ಮುಂದೆ ಒಂದು ಮೋರಿ ಇದೆ, ಆ ಮೋರಿಂದ ಅಷ್ಟೇ ಎವ್ರಿ 2 ವೀಕ್ಸು ಮುಂದೆ ಸ್ಪಿಲ್ ಆಗಿಬಿಟ್ಟು ಜಾಮ್ ಆಗುತ್ತೆ. ಅದನ್ನು ಕೂಡ ಏನೋ ರಿಕವರಿ ಮಾಡಲ್ಲ. ಅದೊಂದು ವೀಕ್ ಆದಮೇಲೆ ಮತ್ತೆ ಬರ್ತಾರೆ, ಡ್ರೈನೇಜ್ ಸಿಸ್ಟಮು ಇದು ಮಾಡ್ತಾರೆ. ಮತ್ತು ಎಗೈನ್ ಆ್ಯಂಡ್ ಅಗೈನ್ ಹಂಗೆ ಆಗ್ತಾ ಇದೆ. ಬಟ್ ರೂಟ್ ಕಾಸ್ ಯಾರೂ ಕಂಡುಹಿಡಿತಾ ಇಲ್ಲ, ಅದೇನಕ್ಕೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸೊ ಹಿಂಗಾಗಿ ಎಲ್ಲ ಆಲ್ಮೋಸ್ಟ್ ಬರೀ ಹಾಳಾಗ್ತಿದೆ ಹೊರತು ಯಾವುದು ಉದ್ಧಾರ ಅಂತೂ ಆಗ್ತಾ ಇಲ್ಲ ಗೌರ್ಮೆಂಟ್ ಕಡೆಯಿಂದ. ಪಾಟ್ ಹೋಲ್ಸ್ ಮೊನ್ನೆ ಇಬ್ಬರು ಬಿದ್ದರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ಈ ಒಂದು ಅದನ್ನ ಆಕ್ಷನ್ ಏನೂ ತೊಗೊತಾ ಇಲ್ಲ. ಅದು ನಮ್ಮ ಅದೇ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಡೆಫಿನೆಟ್ಲಿ ಹೇಳ್ತೀವಿ. ಸರ್ಕಾರದ್ದು ನಿರ್ಲಕ್ಷ್ಯ ಇದೆ. ಎಸ್, ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಅಂತೂ ಕೇಳೋದೇ ಬೇಡ. ಯಾವುದೇ ರಸ್ತೆಗಳಿಗೆ ಹೋದ್ರೆ ಸಾಕು ಅದು ಗುಂಡಿಗಳಿಂದನೇ ತುಂಬಿದೆ. ಸದ್ಯ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ರಿಚ್ಮಂಡ್ ಟೌನ್ನಲ್ಲಿರುವಂತಹ ಏನು ರಿನಿಯಸ್ ರಸ್ತೆಯ ಪರಿಸ್ಥಿತಿಯೂ ಸಹ ಇದೇ ರೀತಿ ಇರುವಂಥದ್ದು. ಈಗಾಗಲೇ ಜಿಬಿಎ ಅಧಿಕಾರಿಗಳು ಒಂದು ಕಡೆ ಕೋಟಿಗಟ್ಟಲೆ ವೆಚ್ಚವನ್ನು ಮಾಡಿ ರಸ್ತೆಗಳನ್ನು ಸರಿಪಡಿಸ್ತೀವಿ ಅಂತೇಳಿ ಹೇಳ್ಕೊಳ್ತಿದೆ. ಆದರೆ ಇಲ್ಲಿಯ ಪರಿಸ್ಥಿತಿ ನೋಡಿದ್ರೆ ಗುಂಡಿಗಳಿಂದನೇ ತುಂಬಿರುವಂಥದ್ದು. ಒಂದು ಕಡೆ ನೀವು ದೃಶ್ಯಾವಳಿಗಳಲ್ಲೂ ಸಹ ನೋಡ್ತಾ ಇರ್ಬೋದು, ಈಗಾಗಲೇ 2 ರಿಂದ 3 ಅಡಿ ಉದ್ದದಷ್ಟಾಗಿರ್ಬೋದು ಅಗಲ ಇರುವಂಥ ಗುಂಡಿಗಳು ತುಂಬಿರುವಂಥದ್ದು. ಈ ರಸ್ತೆಯಲ್ಲಿ ಪ್ರಮುಖವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ರಸ್ತೆ ತುಂಬೆಲ್ಲ ನೀರು ತುಂಬಿಕೊಳ್ಳುತ್ತೆ. ಇಂಥ ಸಂದರ್ಭದಲ್ಲಿ ವಾಹನಗಳು ಸಹ ಒಂದು ಕಡೆ ಬಿದ್ದು ಅವಘಡ ಆಗುವ ಸಾಧ್ಯತೆಯೂ ಸಹ ಹೆಚ್ಚಿರುವಂಥದ್ದು. ಒಂದು ಕಡೆ ಇಂಥ ರಸ್ತೆಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉಪಯೋಗಕರ ಆಗುವಂಥ ಪರಿಸ್ಥಿತಿ ಇರಬೇಕಿತ್ತು. ಮಳೆಗಾಲ ಬಂದರೂ ಸಹ ಇನ್ನೂ ಎಚ್ಚೆತ್ತುಕೊಂಡು ಇಂಥ ರಸ್ತೆಗಳನ್ನು ಸರಿಪಡಿಸುವಂಥ ಕೆಲಸ ಮಾಡ್ತಿಲ್ಲ. ದೃಶ್ಯಾವಳಿಗಳಲ್ಲೂ ಸಹ ನೋಡ್ತಾ ಇದ್ದೀನಿ, ಅಂದರೆ ರಸ್ತೆಯ ಅರ್ಧದಷ್ಟು ಸಹ ಗುಂಡಿಗಳಿಂದಲೇ ತುಂಬಿರುವಂಥದ್ದು. ಒಂದು ಕಡೆ ಜಿಬಿಎ ಅಧಿಕಾರಿಗಳ ವಿರುದ್ಧ ಸಹ ಸಾರ್ವಜನಿಕರು ಕಿಡಿಕಾರ್ತಿರುವಂಥದ್ದು. ಯಾಕಪ್ಪ ಅಂದರೆ ಈ ರಸ್ತೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ಕಡೆ ಸ್ಕಿಡ್ ಆಗುವ ಸಾಧ್ಯತೆಯೂ ಸಹ ಹೆಚ್ಚಿದೆ. ಯಾಕಂದರೆ ಈ ರಸ್ತೆ ತುಂಬೆಲ್ಲ ಜಲ್ಲಿಯೂ ಸಹ ಅಲ್ಲಲ್ಲಿ ಇರುವಂಥದ್ದು. ಇದರ ಜೊತೆಗೆ ಇಲ್ಲಿಯ ವಾಹನಗಳಿಗೂ ಸಹ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಷ್ಟೆಲ್ಲ ಆದರೂ ಸಹ ಜಿಬಿಎ ಅಧಿಕಾರಿಗಳು ಮಾತ್ರ ಇದರ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತೇಳಿ ಇಲ್ಲಿಯ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಕಿಡಿಕಾರ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.